ಹಿಂದೆ ಮೋದಿಯವರು ಸ್ವಚ್ಛತೆ ಕಾರ್ಯಕ್ರಮ ಹಾಕಿ ಪರಕೆ ಹಿಡಿದ್ರು. ಆವಾಗ ಇಡೀ ದೇಶದಲ್ಲಿ ಅವರು BJP ಅವರು ಸ್ವಚ್ಛತೆ ಮಾಡೋಕ್ಕೆ ಹಿಡಿದ್ರು. ಆನಂತರ ಅದು ಬಿದ್ದೋಯ್ತು. ಈಗ ಮೋದಿಜಿಯವ್ರ ದೇವಸ್ಥಾನ ಇದು ಮಾಡೋಕ್ಕೆ ಹೋದರೆ ಇವರು ಈ ದೇವಸ್ಥಾನ ಕ್ಲೀನ್ ಮಾಡೋಕ್ಕೆ ಹತ್ಯಾರ. ಹಂಗಾರೆ ಮೋದಿಜಿಯವ್ರು ಹೇಳಿದ್ರೆ ಮಾತ್ರ ಮಾಡೋದು, ಇವರು ಅಲ್ಲಿವರೆಗೂ ಮಾಡಲ್ಲ BJP ಅವರು. ಅಲ್ಲಿ ಅರ್ಥ ಆಯ್ತಲ್ಲ, ಮೋದಿಜಿಯವರು ಹೇಳಿದ ಮಾತ್ರ ಕೇಳೋದು. ದೇಶದಲ್ಲಿ ಇವತ್ತು ಅವರಿಗೆ ಒಬ್ಬ ನಾಯಕ ಮೋದಿಜಿ ಬಿಟ್ಟರೆ ಬೇರೆ ಏನು ಕಾಣ್ತಾ ಇಲ್ಲ. ನಾನು ಹೇಳೋದು, ನಿಮ್ಮ ಸ್ವಚ್ಛತೆಗೆ ಇದ್ದರೆ ಪ್ರತಿ ವರ್ಷ ಮಾಡಿ, ಪ್ರತಿ ತಿಂಗಳ ಮಾಡಿ. ನೀವು ಅಷ್ಟು ಹಿಂದುತ್ವವನ್ನು ಹೇಳೋರು ಮೋದಿಜಿಯವ್ರು ಹೇಳಿದಾಗ ಮಾತ್ರ ಇವಾಗ ಮಾಡ್ತಾ ಇದ್ದಾರಲ್ಲ, ಇಷ್ಟು ವರ್ಷ ಯಾಕೆ ನೀವು ದೇವಸ್ಥಾನಗಳನ್ನು ಕ್ಲೀನ್ ಮಾಡಲಿಲ್ಲ? ಹಾಗೆ ದೇವಸ್ಥಾನಗಳನ್ನು ಪ್ರತಿಯೊಬ್ಬ ಇದರಲ್ಲೂ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಲೆಕ್ಕ. ಮೋದಿಜಿಯವ್ರು ಹೇಳಿದಾಗ ಮಾತ್ರ ಸ್ವಚ್ಛ ಭಾರತ ಅಂತ ಪರಕೆ ಹಿಡಿದ್ರಿ, ಆನಂತರ ಪರಕೆ ಎಲ್ಲೂ ಕಾಣಲಿಲ್ಲ. ಈಗ ಮತ್ತೆ ದೇವಸ್ಥಾನಗಳನ್ನು ಮೋದಿಜಿ ಮಾಡಿದರು, ಮೋದಿಜಿಯವ್ರ ಹತ್ರ ಈಗ ಮಾಡಕತ್ತಿದ್ರಿ. ಅಂದರೆ ಮೋದಿಜಿಯವ್ರು ನೀವು ಹೇಳಿದ್ರೆ ಮಾತ್ರ, ಮೋದಿಜಿಯವ್ರು ಊಟ ಮಾಡಿ ಅಂದರೆ ಅವ್ರು ಊಟ ಮಾಡ್ತಾರೆ, ಮೋದಿಜಿಯವ್ರು ಊಟ ಬಿಟ್ಟಿದ್ದೀನಿ ನಾವು ಮಾಡಲ್ಲ ಅಂದರೆ ಅವ್ರು ಊಟ ಮಾಡಲ್ಲ ಅಂತ ಕಾಣ್ತದೆ. ಗಾಂಧೀಜಿ ಹೇಳಿದಾಗಷ್ಟೇ ದೇಶವಾಸಿಗಳಿಗೆ ಒಂದು ಪ್ರಜ್ಞೆ ಬಂತು, ದೇಶವಾಸಿಗಳು ಚಳುವಳಿಗೆ ಧುಮುಕ್ತಿದ್ರು, ಅವ್ರು ಹೇಳಿದ್ದನ್ನು ಸರಿ ಅಂತಿದ್ರು. ಹಾಗೆ ಮೋದಿಯವರು ಗಾಂಧಿ ಅಂತಿದ್ರು, ಮೋದಿಯವರು ಒಬ್ಬ ಈ ದೇಶದ ಪ್ರಧಾನಿ, ಈ ಪ್ರಪಂಚದ ನಾಯಕ, ಒಂದು ಭ್ರಷ್ಟಾಚಾರ ರಹಿತ ನಾಯಕ. ಅವ್ರು ಹೇಳಿದ್ರು ಅಂದರೆ ಒಂದು ಮಾದರಿ ನಮಗೆ, ಆ ಕಾರಣಕ್ಕಾಗಿ ಮಾಡ್ತೇವೆ. ಮತ್ತು ನಾವು ಸಾಗರದಲ್ಲಿ ಸ್ವಚ್ಛ ಮಾಡೋದೇನು ಇದು ಮೊದಲಲ್ಲ. ಸ್ವಚ್ಛ ಭಾರತ್ ಅಂತ ನಾನು ಶಾಸಕನಾಗಿದ್ದಷ್ಟು ದಿನ ಅನೇಕ ಸಾರಿ ಮಾಡಿದ್ದೇವೆ, 100 ದಿನ ಮಾಡಿದ್ದೇವೆ. ಇದು ಹೊಸತೇನಲ್ಲ ಸಹ ನಮಗೆ ಸಾಗರದವರಿಗೆ. ಮೋದಿಯವರು ಕರೆ ಕೊಟ್ಟಿದ್ದಾರೆ ದೇಶವಾಸಿಗಳಿಗೆ. ಇದೊಂದು ಸಂದರ್ಭ ಅಲ್ಲ, ಒಂದಿಷ್ಟು ಅಷ್ಟರ ಮಟ್ಟಿಗಾದರೂ ಒಂದು ಪ್ರಜ್ಞೆ ಬರಲಿ, ಜಾಗೃತಿ ಮೂಡಲಿ, ಅಷ್ಟರ ಮಟ್ಟಿಗೆ ಒಂದು ಕ್ಲೀನ್ ಆಗಲಿ ಅಂತ ಇವತ್ತು ನಾನು ಮಾಡಿದ್ದೇನೆ. ಮೊನ್ನೆ ಬೆಂಗಳೂರಿನಲ್ಲಿ ಮಾಡಿದೆ, ಇವತ್ತು ಸಾಗರದಲ್ಲೂ ಮಾಡಿದ್ದೇವೆ, ನಾಳೆ ಬೆಳಿಗ್ಗೆ ಕೂಡ ಇಟ್ಕೊಂಡು